Namaste, I am Renuka Diyar and I am working as an assistant professor, the Department of History, Government First Grade College, Tumkur. Today I am discussing the topic Subhash Chandra Bose and his role in Congress and Forward Bloc. What is the objective of this session? To enable the students to know about Subhash Chandra Bose, Congress and or his role in Congress and Forward Bloc. ಸೊ ಉದ್ದೇಶ ಏನು? ಈ ಒಂದು ಉಪನ್ಯಾಸದ ಉದ್ದೇಶ ವಿದ್ಯಾರ್ಥಿಗಳಿಗೆ ಸುಭಾಷ್ ಚಂದ್ರ ಬೋಸ್ ಮತ್ತು ಅವರ ಪಾತ್ರ ಕಾಂಗ್ರೆಸ್ ಮತ್ತು ಫಾರ್ವರ್ಡ್ ಬ್ಲಾಕ್ನಲ್ಲಿ ಅವರ ಪಾತ್ರವನ್ನು ನಾವಿಲ್ಲಿ ತಿಳಿಸುವಂಥ ಉದ್ದೇಶ ಇದೆ, ತಿಳಿಸ್ಕೊಳ್ಳುವಂಥ ಉದ್ದೇಶ ಇದೆ. ಹಾಗೆ ಸ್ಟೂಡೆಂಟ್ ವಾಟ್ ಈಸ್ ದ ಔಟ್ಕಮ್ ಆಫ್ ದಿಸ್ ಸೆಷನ್ ಅಂತ ಹೇಳಿದಾಗ ಸ್ಟೂಡೆಂಟ್ಸ್ ವಿಲ್ ಬಿ ಎನೇಬಲ್ಡ್ ಟು ಅಂಡರ್ಸ್ಟ್ಯಾಂಡ್ ದ ರೋಲ್ ಆಫ್ ಎಸ್.ಸಿ. ಬೋಸ್ ಇನ್ ಸ್ಟ್ರಗಲ್ ಫಾರ್ ಇಂಡಿಯಾಸ್ ಫ್ರೀಡಮ್. ಇಲ್ಲಿ ಈ ಒಂದು ಉಪನ್ಯಾಸದ ನಂತರ ವಿದ್ಯಾರ್ಥಿಗಳು ಸುಭಾಷ್ ಚಂದ್ರ ಬೋಸರ ಒಂದು ಟು ಅಂಡರ್ಸ್ಟ್ಯಾಂಡ್ ದ ರೋಲ್ ಆಫ್ ಎಸ್.ಸಿ. ಬೋಸ್ ಇನ್ ಸ್ಟ್ರಗಲ್ ಫಾರ್ ಇಂಡಿಯಾಸ್ ಫ್ರೀಡಮ್, ಅಂದರೆ ಭಾರತದ ರಾಷ್ಟ್ರೀಯ ಚಳುವಳಿಯಲ್ಲಿ ಸುಭಾಷ್ ಚಂದ್ರ ಬೋಸರ ಪಾತ್ರ ಏನು ಅಂಥೇಳಿ ತಿಳ್ಕೊಳ್ಳೋ ಅಂಥ ಒಂದು ಅವಕಾಶ ಇಲ್ಲಿ ಸಿಗುತ್ತೆ. ಸೊ ಲೆಟ್ ಅಸ್ ಲರ್ನ್ ಸಮಥಿಂಗ್ ಅಬೌಟ್ Subhash Chandra Bose. So Subhash Chandra Bose is one of the most celebrated freedom fighter of India. ನೋಡಿ, ಸುಭಾಷ್ ಚಂದ್ರ ಬೋಸ್ ಅವರು ನಾವು ಭಾರತದ ರಾಷ್ಟ್ರೀಯ ಚಳವಳಿಯಲ್ಲಿ ಅನೇಕ ಹೋರಾಟಗಾರರನ್ನು ನಾವು ನೋಡಿದ್ದೀವಿ. ಆದರೆ ಸುಭಾಷ್ ಚಂದ್ರ ಬೋಸರು ಸಾಕಷ್ಟು ಹೆಸರು ಮಾಡಿದಂಥ ಒಬ್ಬ ಹೋರಾಟಗಾರರು. ಹಿ ಈಸ್ ಎ ಫಿಯರ್ಸ್ ನ್ಯಾಷನಲಿಸ್ಟ್ ಹೂಸ್ ಡಿಫಿಯೆಂಟ್ ಪ್ಯಾಟ್ರಿಯಾಟಿಸಮ್ ಮೇಡ್ ಹಿಮ್ ಎ ಹೀರೋ ಇನ್ ಇಂಡಿಯಾ. ನೋಡಿ, ಭಾರತದ ರಾಷ್ಟ್ರೀಯ ಹೋರಾಟದಲ್ಲಿ ನಾವು ಅನೇಕರನ್ನ ನೋಡ್ತೀವಿ, ಆದರೆ ಅದರಲ್ಲಿ ತುಂಬ ಪ್ರಧಾನ ವ್ಯಕ್ತಿಯಾಗಿ ಪ್ರಧಾನರು ಅಂಥೇಳಿ ನಾವು ಕೆಲವರನ್ನ ಗುರುತಿಸ್ತೀವಿ ಅಂತ ಹೇಳಿದ್ರೆ, ಅದು ಪ್ರಧಾನ ಹೋರಾಟಗಾರರು ಅಂಥೇಳಿ ನಾವು ಕೆಲವರನ್ನ ಗುರುತಿಸ್ತೀವಿ ಅಂತ ಹೇಳಿದ್ರೆ ಅದರಲ್ಲಿ ಸುಭಾಷ್ ಚಂದ್ರ ಬೋಸರು ಒಬ್ಬರು ಅನ್ನೋದು ನಾವಲ್ಲಿ ಗಮನಿಸಬೇಕು. ದೆನ್ ಪಾಪ್ಯುಲರ್ಲಿ ಹಿ ಈಸ್ ನೋನ್ ಆಸ್ ನೇತಾಜಿ. ಅವ್ರನ್ನ ಸಾಮಾನ್ಯವಾಗಿ ನಾವು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅಂತಲೇ ನಾವು ಕರಿತೀವಿ, ಬರೀ ಸುಭಾಷ್ ಚಂದ್ರ ಬೋಸ್ ಅಂತ ಕರೆಯಲ್ಲ. ಈಸ್ ಪಾಪ್ಯುಲರ್ಲಿ ನೋನ್ ಆಸ್ ನೇತಾಜಿ. ನೇತಾಜಿ ಮೀನ್ಸ್ ಲೀಡರ್. ಹಿ ಈಸ್ ಬಾರ್ನ್ ಇನ್ ಕಟಕ್ ಆನ್ 23rd January 1897. So coming to his place or birth date ನೋಡಿದಾಗ, he is born in Cuttack on 23rd January 1897. His father was Janaki Natha Bose and mother was Prabhavati Dutt. So in 1920 Bose passed civil service examination. Coming to his career, you can say in 1920 Bose passed civil service examination. ನೋಡಿ, ಅವರು ನಾಗರಿಕ ಸೇವಾ ಪರೀಕ್ಷೆ ಏನಿದೆ ಅದನ್ನು ಅವರು ಪಾಸ್ ಮಾಡ್ತಾರೆ. ಆದರೆ ಅದರಲ್ಲಿ 4ನೇ ಸ್ಥಾನವನ್ನು ಪಡ್ಕೊಳ್ತಾರೆ. ಬರೀ ಪಾಸ್ ಅಷ್ಟೇ ಅಲ್ಲ, ಹಿ ಗಾಟ್ 4th place or 4th rank in that exam. In 1921 he resigned from the Indian service. ನೋಡಿ, ಅವರು ಇಂಗ್ಲೆಂಡಿಗೆ ಹೋಗಿ ಎಕ್ಸಾಮನ್ನು ಬರೆದು 4ನೇ ರ್ಯಾಂಕನ್ನು ಪಡ್ಕೊಂಡ್ರೆ ಆ ಒಂದು ಸರ್ವಿಸಿಗೆ ಅವರು ರಾಜೀನಾಮೆಯನ್ನು ಕೊಡ್ತಾರೆ ಇಮಿಡಿಯೇಟಾಗಿ. ಯಾಕೆ ಅಂತ ಹೇಳಿದ್ರೆ, ಅಲ್ಲಿ ಆ ಸೇವೆಗೆ ಸೇರಿದಾಗ ಬ್ರಿಟಿಷರಿಗೆ ತಾನು ಯಾವಾಗಲೂ ಒಂದು ರೀತಿ ಅವರಿಗೆ ಲಾಯಲ್ ಆಗಿರ್ತೀನಿ ಅನ್ನೋ ಒಂದು ಮಾತುಗಳನ್ನು ಹೇಳಬೇಕಾಗಿರುತ್ತೆ. ಲಾಯಲ್ ಆಗಿರ್ತೀನಿ ಅಂಥೇಳಿ ಒಪ್ಕೊಳ್ಬೇಕಾಗತ್ತೆ. ಆದರೆ ಅದಕ್ಕೆ ಅವ್ರ ಮನಸ್ಸು ಒಪ್ಪಲಿಲ್ಲ ಅನ್ನೋದು ನಾವು ನೋಡಬೇಕು. ಹಾಗಾಗಿ ಅವರು ಆ ಒಂದು ಸರ್ವಿಸಿಗೆ ಅವ್ರು ಏನು ಮಾಡ್ತಾರೆ, ರಾಜೀನಾಮೆಯನ್ನು ಕೊಡ್ತಾರೆ. ದೆನ್ ಅದಾದಮೇಲೆ ಅವ್ರು ಏನೇನು ಮಾಡಿದ್ರು, ಯಾವ್ಯಾವ ಕೆಲಸಗಳನ್ನು ಅಲಂಕರಿಸಿದ್ರು, ಅವರ ಕ್ಯಾರಿಯರ್ ಯಾವ ಥರ ಇತ್ತು ಮುಂದೆ ಹೇಗೆ ಅಂತ ನೋಡಿದಾಗ, ಈ ಸರ್ವ್ಡ್ ಆಸ್ ಎ ಪ್ರಿನ್ಸಿಪಲ್ ಇನ್ ನ್ಯಾಷನಲ್ ಕಾಲೇಜ್ ಆಫ್ ಕಲ್ಕತ್ತಾದ ಆ ನ್ಯಾಷನಲ್ ಕಾಲೇಜಲ್ಲಿ ಅವ್ರು ಏನಾಗ್ತಾರೆ, ಪ್ರಾಂಶುಪಾಲರ ಹುದ್ದೆಯನ್ನು ಅಲಂಕರಿಸ್ತಾರೆ. ಯಾಕಂದರೆ ಒಳ್ಳೆಯ ವಿದ್ಯಾಭ್ಯಾಸವನ್ನು ಅವರು ಮಾಡಿದ್ದಾರೆ, ಹಾಗಾಗಿ ಅವರು ಈ ರೀತಿಯ ಒಂದು ಹುದ್ದೆಯನ್ನು ಅವರು ಅಲಂಕರಿಸ್ತಾರೆ. ದೆನ್ ಸರ್ವ್ಡ್ ಆಸ್ ಎ ಸೆಕ್ರೆಟರಿ ಇನ್ ಕಾರ್ಪೊರೇಷನ್. ನೋಡಿ, ಕಲ್ಕತ್ತಾದ ಕಾರ್ಪೊರೇಷನಲ್ಲಿ ಅವ್ರು ಏನಾಗ್ತಾರೆ, ಕಾರ್ಯದರ್ಶಿಯಾಗೂ ಸೇವೆಯನ್ನು ಸಲ್ಲಿಸ್ತಾರೆ. ದೆನ್ ಹಿಸ್ ಅರ್ಜೆಡ್ ಟು ಪಾರ್ಟಿಸಿಪೇಟ್ ಇನ್ ಫ್ರೀಡಮ್ ಮೂವ್ಮೆಂಟ್. ಈ ಸಮಯಕ್ಕಾಗಲೇ ಏನಾಗಿರುತ್ತೆ, ಭಾರತ ರಾಷ್ಟ್ರೀಯ ಚಳವಳಿ ನಡೀತಾ ಇದೆ, ಗಾಂಧೀಜಿಯವರು ರಾಷ್ಟ್ರೀಯ ಚಳವಳಿಯ ನಾಯಕತ್ವವನ್ನು ವಹಿಸಿರ್ತಾರೆ. ಅವರು ಅಸಹಕಾರ ಚಳವಳಿಯನ್ನು ಘೋಷಣೆ ಮಾಡಿದಂಥ ಒಂದು ಸಮಯ ಇದಾಗಿರುತ್ತೆ. ಇಂಥ ಸಮಯದಲ್ಲಿ ರಾಷ್ಟ್ರೀಯವಾದಿಯಾದಂಥ ಸುಭಾಷ್ ಚಂದ್ರ ಬೋಸರು, ರಾಷ್ಟ್ರಪ್ರೇಮಿಯಾದಂಥ ಸುಭಾಷ್ ಚಂದ್ರ ಬೋಸರು ಹಿ ಅರ್ಜೆಡ್ ಟು ಪಾರ್ಟಿಸಿಪೇಟ್ ಇನ್ ಫ್ರೀಡಮ್ ಮೂವ್ಮೆಂಟ್, ಆ ರಾಷ್ಟ್ರೀಯ ಚಳವಳಿಯಲ್ಲಿ ಅವರು ಭಾಗವಹಿಸೋದಕ್ಕೆ ಉತ್ಸುಕರಾಗ್ತಾರೆ. ದೆನ್ ಪಾರ್ಟಿಸಿಪೇಟೆಡ್ ಇನ್ ನಾನ್ ಕೋಆಪರೇಷನ್ ಮೂವ್ಮೆಂಟ್. 1920-22 ನಡುವೆ ನಡೆದಂಥ ಅಸಹಕಾರ ಚಳವಳಿಯಲ್ಲಿ ಅವರು ಭಾಗವಹಿಸ್ತಾರೆ. ಅಲ್ಲಿ ಗಾಂಧೀಜಿಯವರು ಕೊಟ್ಟಂಥ ಕರೆಗೆ ಅವರು ಸ್ಪಂದಿಸುವಂಥ ವ್ಯಕ್ತಿಗಳಲ್ಲಿ ಒಬ್ಬರು ಅನ್ನೋದು ನಾವು ಗಮನಿಸಬೇಕು.
ಸೊ ಕ್ರಿಟಿಸೈಸ್ಡ್ ಮಹಾತ್ಮ ಗಾಂಧಿ ಫಾರ್ ರಿಟ್ರೀವಲ್ ಆಫ್ ನಾನ್ ಕೋಆಪರೇಷನ್ ಮೂಮೆಂಟ್. ನೋಡಿ, ಇಲ್ಲಿ ಗಾಂಧೀಜಿಯವರು ಕೆಲವು ಹಿಂಸಾತ್ಮಕ ಘಟನೆಗಳು ಅಲ್ಲಿ ನಡೆದಿದ್ದರಿಂದ ಅಸಹಕಾರ ಚಳುವಳಿಯನ್ನು ಅವ್ರು ಏನು ಮಾಡ್ತಾರೆ, ಹಿಂತೆಗೆದುಕೊಳ್ತಾರೆ. ಈ ಸಮಯದಲ್ಲಿ ಸುಭಾಷ್ ಚಂದ್ರ ಬೋಸ್ರವರು ಖಂಡಿತವಾಗ್ಲೂ ಮಹಾತ್ಮ ಗಾಂಧಿಯವರ ಈ ಒಂದು ನಡವಳಿಕೆಯನ್ನು ಅವರು ಒಪ್ಕೊಳ್ಳಲ್ಲ. ಯಾಕೆ ಅಂತ ಹೇಳಿದ್ರೆ, ನಾವು ಈ ರೀತಿ ಹೋರಾಟ ಮಾಡಿದಾಗ ಮಾತ್ರ ಅಲ್ಲಿ ಸ್ವತಂತ್ರವನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ ಅನ್ನೋ ಭಾವನೆ ಅವರಲ್ಲಿ ಇರುತ್ತೆ. ಯಾವುದೋ ಒಂದು ಹಿಂಸಾತ್ಮಕ ಚಟುವಟಿಕೆ ನಡೆದ ತಕ್ಷಣ ಚಳುವಳಿಯನ್ನು ಹಿಂತೆಗೆದುಕೊಂಡ್ರೆ ನಾವು ಒಂದು ರೀತಿ ಅಹಿಂಸಾತ್ಮಕ ಧೋರಣೆಯನ್ನು ಅನುಸರಿಸ್ಕೊಂಡು ನಾವು ಚಳುವಳಿಯನ್ನು ಮುಂದುವರಿಸೋದಕ್ಕೆ ಸಾಧ್ಯ ಇಲ್ಲ, ಅಥವಾ ಆ ಥರ ಚಳುವಳಿಯನ್ನು ನಾವು ಮುಂದುವರಿಸಿದ್ರು ಯಾವುದೇ ಸ್ವತಂತ್ರವನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅನ್ನೋ ಮನೋಭಾವನೆ ಯಾರ್ದು, ಸುಭಾಷ್ ಚಂದ್ರ ಬೋಸ್ರವ್ರದ್ದು ಆಗಿರುತ್ತೆ. ಹಾಗಾಗಿ ಗಾಂಧೀಜಿಯವರ ವಿರುದ್ಧವಾಗಿ ಅವರ ಒಂದು ಮನೋಭಾವನೆಗಳನ್ನು ಅವರು ವ್ಯಕ್ತಪಡಿಸ್ತಾರೆ. ಚಿತ್ತರಂಜನ್ ದಾಸ್ ವಾಸ್ ಎಸ್ ಪೊಲಿಟಿಕಲ್ ಗುರು. CR ದಾಸ್, ನೋಡಿ CR ದಾಸ್ ಅವರ ಪೊಲಿಟಿಕಲ್ ಗುರು, ರಾಜಕೀಯ ಗುರುವಾಗಿ ಅವರು ಸ್ವೀಕರಿಸ್ತಾರೆ. ಯಾಕಂದರೆ ಒಬ್ಬ ವ್ಯಕ್ತಿಯನ್ನು ಗುರುವಾಗಿ ಸ್ವೀಕರಿಸಬೇಕಾದ್ರೆ ಅವರ ಸಿದ್ಧಾಂತಗಳನ್ನು, ಅವರ ಧ್ಯೇಯೋದ್ದೇಶಗಳನ್ನು ಅವರು ಒಪ್ಕೊಳ್ಳೋ ಅಂಥ ಒಂದು ವಾತಾವರಣ ಅಲ್ಲಿ ಇರಬೇಕಾಗತ್ತೆ. ನೋಡಿ, ಚಿತ್ತರಂಜನ್ ದಾಸು ಮೂಲತಃ ಇವರು ಏನು ಹೇಳಿ ಒಂದು ರೀತಿ ಕ್ರಾಂತಿಕಾರಕ ಮನೋಭಾವ ಇರುವಂಥ ವ್ಯಕ್ತಿ. ಯಾವುದೇ ನಾವು ಅಹಿಂಸಾತ್ಮಕ ಹೋರಾಟದಿಂದ ಅಲ್ಲಿ ಸ್ವತಂತ್ರವನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅನ್ನೋ ಮನೋಭಾವನೆ ಅಲ್ಲಿ ಇದ್ದಿದ್ದರಿಂದ ಎಲ್ಲೋ ಒಂದು ಕಡೆ ವಿಶೇಷವಾಗಿ ಹೋರಾಟವನ್ನು ಮಾಡಬೇಕು ಅನ್ನೋದು ಅವರ ಧೋರಣೆ ಆಗಿರುತ್ತೆ. ಅದನ್ನು ಒಪ್ಕೊಂಡವರು ಸುಭಾಷ್ ಚಂದ್ರ ಬೋಸ್ರವರು ಅನ್ನೋದು ನಾವು ಗಮನಿಸಬೇಕು. ಇನ್ 1923 CR ದಾಸ್ ಅಲಾಂಗ್ ವಿತ್ ಮೋತಿಲಾಲ್ ನೆಹರು ಸ್ಟೆಪ್ಡ್ ಔಟ್ ಆಫ್ ಕಾಂಗ್ರೆಸ್ ಆ್ಯಂಡ್ ಫೌಂಡೆಡ್ ಸ್ವರಾಜ್ ಪಾರ್ಟಿ ಆನ್ ಸೋಷಿಯಲಿಸ್ಟಿಕ್ ಪಾತ್ ಅಂತ ಹೇಳ್ಬೋದು. ನೋಡಿ, ಸ್ವರಾಜ್ ಪಾರ್ಟಿಯನ್ನು 1923ರಲ್ಲಿ CR ದಾಸ್ರವರು ಕಟ್ತಾರೆ. ಈ ಸದಸ್ಯರಾಗಿ ಮೋತಿಲಾಲ್ ನೆಹರು ಅವರು ಸೇರ್ಕೊಳ್ತಾರೆ. ಹಾಗೆಯೇ ಇವರು ಬೋಸ್ ಆಲ್ಸೋ ಜಾಯಿನ್ ದಿಸ್ ಪಾರ್ಟಿ. ನೋಡಿ, ಆ ಸಮಾಜವಾದಿ ಸಿದ್ಧಾಂತದ ಮೇಲೆ ಸೃಷ್ಟಿಯಾದಂತಹ ಪಕ್ಷವನ್ನು ಅವ್ರು ಏನು ಮಾಡ್ತಾರೆ, ಇವರು ಸೇರ್ಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡ್ತಾರೆ. ಅಂದರೆ ಅವರ ಸಿದ್ಧಾಂತ ಏನು ಅಂತ ನಾವಿಲ್ಲಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಇನ್ 1929 ಬೋಸ್ ವಾಸ್ ಎಮರ್ಜ್ಡ್ ಆಸ್ ಎ ಪಾಪ್ಯುಲರ್ ಯೂತ್ ಲೀಡರ್. 1929 ಬರೋಷ್ಟೊತ್ತಿಗೆ ಯುವಕರ ನಾಯಕರಾಗಿ ನಮಗೆ ಒಂಥರ ಯೂತ್ ಲೀಡರ್, ಯುವ ನಾಯಕರಾಗಿ ನಮಗೆ ಬೋಸ್ರವರು ಗುರುತಿಸ್ಕೊಳ್ತಾರೆ. ಇನ್ 1930 ಪಾರ್ಟಿಸಿಪೇಟೆಡ್ ಇನ್ ಸಿವಿಲ್ ಡಿಸೊಬೀಡಿಯನ್ಸ್ ಮೂಮೆಂಟ್. ಅಂದರೆ ಕಾನೂನು ಭಂಗ ಚಳುವಳಿ ಏನು ಗಾಂಧೀಜಿಯವರು ಕರೆಯನ್ನು ಕೊಟ್ಟಿದ್ರು ಅದರಲ್ಲಿ ಭಾಗವಹಿಸ್ತಾರೆ. ಯಾಕಂದರೆ ಇಲ್ಲಿ ನೋಡಿ, ಬ್ರಿಟಿಷರಿಗೆ ವಿರೋಧವನ್ನು ವ್ಯಕ್ತಪಡಿಸುವಂಥ ಮಾರ್ಗ ಇಲ್ಲಿ ವಿಭಿನ್ನವಾಗಿದೆ. ಯಾವುದೇ ನಾಗರಿಕ ವಿಧೇಯಕಗಳು ಇದ್ದಾವೆ, ನಾಗರಿಕ ಕಾನೂನುಗಳಿದ್ದಾವೆ, ಅದರ ವಿರುದ್ಧ ತಿರುಗಿ ಬೀಳುವಂಥ ಒಂದು ಚಳುವಳಿ ಇದಾಗಿರುತ್ತೆ. ಇದನ್ನು ಅವರು ಒಪ್ಕೊಂಡು ಈ ಚಳುವಳಿಯಲ್ಲಿ ಸಹ ಅವರು ಭಾಗವಹಿಸ್ತಾರೆ. ಇದು ಕಾಂಗ್ರೆಸ್ನಲ್ಲಿ ಸುಭಾಷ್ ಚಂದ್ರ ಬೋಸ್ರ ಪಾತ್ರ ಅಂತ ಹೇಳಿದಾಗ ನಾವು ಇದನ್ನು ಮತ್ತೊಮ್ಮೆ ಅಲ್ಲಿ ಗಮನಿಸ್ಬೋದು. ಇನ್ನು 1938 ಮತ್ತು 1939ರಲ್ಲಿ ನೋಡಿ, ಇನ್ 1938 1939 ಪ್ರೆಸಿಡೆಂಟ್ ಆಫ್ ಕಾಂಗ್ರೆಸ್ ಸೆಷನ್ ಆಫ್ ಹರಿಪುರ್ ಆ್ಯಂಡ್ ತ್ರಿಪುರಿ ರೆಸ್ಪೆಕ್ಟಿವ್ಲಿ. ನೋಡಿ, ಎಷ್ಟರ ಮಟ್ಟಕ್ಕೆ ಸುಭಾಷ್ ಚಂದ್ರ ಬೋಸ್ರವರು ನಮಗೆ ಅಲ್ಲಿ ಜನಪ್ರಿಯತೆಯನ್ನು ಪಡ್ಕೊಳ್ತಾರೆ ಅಂತ ಹೇಳಿದ್ರೆ 1938 ಮತ್ತು 1939ರಲ್ಲಿ ಕಾಂಗ್ರೆಸ್ ಸೆಷನ್ ಏನಾಗುತ್ತೆ, ವರ್ಷಕ್ಕೊಂದ್ಸರಿ ಕಾಂಗ್ರೆಸ್ ಅಧಿವೇಶನ ನಡೆಯೋದು ಸಹಜ. ಸೊ ಇಲ್ಲಿ 38ರಲ್ಲಿ ಹರಿಪುರಲ್ಲಾಗುತ್ತೆ, 39ರಲ್ಲಿ ತ್ರಿಪುರಿನಲ್ಲಿ ಈ ಒಂದು ಸಮಾವೇಶಗಳು ಆಗ್ತವೆ. ಈ ಎರಡೂ ಸಮಾವೇಶ ಅಥವಾ ಅಧಿವೇಶನವಾಗುತ್ತೆ. ಈ ಎರಡೂ ಅಧಿವೇಶನದಲ್ಲಿ ಸುಭಾಷ್ ಚಂದ್ರ ಬೋಸ್ರವರು ಅಧ್ಯಕ್ಷ ಸ್ಥಾನವನ್ನು ಪಡ್ಕೊಳ್ತಾರೆ. ಅಲ್ಲಿಗೆ ಅವ್ರ ಜನಪ್ರಿಯತೆ ಎಷ್ಟಿತ್ತು ಅಂತ ಹೇಳಿ ನಾವು ಗಮನಿಸೋದಕ್ಕೆ ಸಾಧ್ಯ ಆಗುತ್ತೆ. ಅಂದರೆ ಸಕ್ರಿಯವಾಗಿ ಅವರು ಕಾಂಗ್ರೆಸ್ಸಲ್ಲಿ ವಿಶೇಷವಾಗಿ ಗುರುತಿಸ್ಕೊಳ್ತಾರೆ, ಯುವ ನಾಯಕರಾಗಿ ಗುರುತಿಸ್ಕೊಳ್ತಾರೆ. ಅವರ ಧ್ಯೇಯೋದ್ದೇಶಗಳನ್ನು, ಅವರ ಸಿದ್ಧಾಂತಗಳನ್ನು ಅಲ್ಲಿ ಕಾಂಗ್ರೆಸ್ನಲ್ಲಿ ಕೆಲವರು ಒಪ್ಕೊಳ್ಳುವಂಥ ಒಂದು ವಾತಾವರಣ ಅಲ್ಲಿ ಸೃಷ್ಟಿಯಾಗುತ್ತೆ. ಹಾಗೆಯೇ ನಾವಿಲ್ಲಿ ತುಂಬ ಗಮನಿಸುವಂಥ ವಿಶೇಷ ಏನು ಅಂತ ಹೇಳಿದ್ರೆ, ಇನ್ ಕಾಂಗ್ರೆಸ್ ಬೋಸ್ ವಾಸ್ ಎಗೇನೆಸ್ಟ್ ದ ಮಾಡರೇಟ್ ಥಾಟ್ಸ್ ದಟ್ ಡೊಮಿನಿಯನ್ ಸ್ಟೇಟಸ್ ಫಾರ್ ಇಂಡಿಯಾ ವಿತ್ ಇನ್ ದ ಬ್ರಿಟಿಷ್ ರೂಲ್. ಅಂದರೆ ಕಾಂಗ್ರೆಸ್ಸಲ್ಲಿ ಇದ್ಕೊಂಡು ಬೋಸ್ರವರ ಚಿಂತನೆಗಳು ಹೇಗಿತ್ತು ಅಂತ ಹೇಳಿದ್ರೆ, ಅವರು ಖಂಡಿತವಾಗ್ಲೂ ಆ ಮಾಡರೇಟ್ ಥಾಟ್ಸ್ ಏನಿರುತ್ತೆ, ಮಾಡರೇಟ್ ಥಾಟ್ಸ್ ಅಂತ ಹೇಳಿದ್ರೆ ನಾವಿಲ್ಲಿ ಆ ಮಂದಗಾಮಿಗಳ ಒಂದು ಚಿಂತನೆಗಳು ಏನಿದ್ದಾವೆ ಅದನ್ನು ಅವರು ಅಲ್ಲಿ ಒಪ್ಕೊಳ್ತಾ ಇಲ್ಲ. ಈವನ್ ಡೊಮಿನಿಯನ್ ಸ್ಟೇಟಸ್ಗೆ ಅವ್ರು ಏನು ಒಪ್ಕೊಳ್ತಾ ಇದ್ದಾರೆ, ಮಾಡರೇಟರ್ಗಳು ಅಥವಾ ಮಂದಗಾಮಿಗಳು ಏನು ಒಪ್ಕೊಳ್ತಾ ಇದ್ದಾರೆ, ಅದರ ವಿರುದ್ಧವಾಗಿ ಇವರಿದ್ದಾರೆ. ಸುಭಾಷ್ ಚಂದ್ರ ಬೋಸ್ರವರು ಅದರ ವಿರುದ್ಧವಾಗಿದ್ದಾರೆ. ಅವ್ರಿಗೆ ಬೇಕಾಗಿರೋದೇನು ಅಂತ ಹೇಳಿದ್ರೆ ಕಂಪ್ಲೀಟ್ ಸೆಲ್ಫ್ ರೂಲ್ ವಿತೌಟ್ ಎನಿ ಕಾಂಪ್ರಮೈಸ್. ಇಲ್ಲಿ ಡೊಮಿನಿಯನ್ ಸ್ಟೇಟಸ್ ಅಂತ ಹೇಳಿದ್ರೆ ಬ್ರಿಟಿಷ್ ಸಾಮ್ರಾಜ್ಯದ ಒಂದು ಭಾಗ ಅಂತ ಹೇಳಿ ಭಾರತವನ್ನು ಕನ್ಸಿಡರ್ ಮಾಡುವಂಥ ಒಂದು ಸ್ಟೇಟಸ್ ಇದು. ಬಟ್ ಅದು ಅವ್ರಿಗೆ ಇಷ್ಟ ಇಲ್ಲ. ಬೋಸ್ ವಾಂಟೆಡ್ ದ ಕಂಪ್ಲೀಟ್ ಸೆಲ್ಫ್ ರೂಲ್ ವಿತೌಟ್ ಎನಿ ಕಾಂಪ್ರಮೈಸ್. ಇದು ನಮ್ಗೆ ತುಂಬ ಮುಖ್ಯ ಆಗುತ್ತೆ. ಬೋಸ್ ಅವರ ಚಿಂತನೆಗಳೇನು ಅಂತ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕು. ಇನ್ 1939 ದ ಡಿಫ್ರೆನ್ಸ್ ಬಿಟ್ವೀನ್ ಗಾಂಧಿ ಆ್ಯಂಡ್ ಬೋಸ್ ವಾಸ್ ಮಚ್ ಮೋರ್ ಫಾರ್ ಮೆನಿ ರೀಸನ್ಸ್. 1939 ಬರೋಷ್ಟೊತ್ತಿಗೆ ಇಲ್ಲಿ ಗಾಂಧಿ ಅವರು ಮತ್ತು ಬೋಸ್ರವರ ನಡುವೆ ಏನಾಗುತ್ತೆ, ಅನೇಕ ಕಾರಣಗಳಿಂದ ಅವರಿಬ್ಬರ ನಡುವೆ ಸಾಕಷ್ಟು
ಒಂದು ರೀತಿ ವೈರುಧ್ಯ ಅಲ್ಲಿ ಕಾಣಿಸ್ಕೊಳ್ಳೋದಕ್ಕೆ ಪ್ರಾರಂಭ ಆಯಿತು. ಹಾಗಾಗಿ ನಾನು ಹಿಂದೆ ಹೇಳ್ದಂಗೆ 2 ಬಾರಿ ಸುಭಾಷ್ ಚಂದ್ರ ಬೋಸ್ರವರು ಕಾಂಗ್ರೆಸ್ನ ಅಧಿವೇಶನದ ಅಧ್ಯಕ್ಷ ಸ್ಥಾನವನ್ನು ಪಡ್ಕೊಳ್ತಾರೆ. 1938ರಲ್ಲಿ ಹರಿಪುರಲ್ಲಿ ಅವರು ಅಧ್ಯಕ್ಷರಾದರೆ 1939ರಲ್ಲಿ ತ್ರಿಪುರಿ ಕಾಂಗ್ರೆಸ್ ಅಧಿವೇಶನದಲ್ಲಿ ಅಧ್ಯಕ್ಷತೆಯನ್ನು ಪಡ್ಕೊಳ್ತಾರೆ. ಆದರೆ ಇಲ್ಲಿ 1939ರಲ್ಲಿ ಬೋಸ್ ಡಿಫೀಟೆಡ್ ಪಟ್ಟಾಭಿ ಸೀತಾರಾಮಯ್ಯ ಪ್ರೆಸಿಡೆನ್ಷಿಯಲ್ ಕ್ಯಾಂಡಿಡೇಟ್ ನಾಮಿನೇಟೆಡ್ ಬೈ ಗಾಂಧಿ. ಇದು ನಮಗೆ ತುಂಬ ಮುಖ್ಯವಾಗಿರುವಂಥ ವಿಚಾರ. ನೋಡಿ, ಪಟ್ಟಾಭಿ ಸೀತಾರಾಮಯ್ಯ ಏನಿದ್ದಾರೆ 1939ರ ತ್ರಿಪುರಿ ಕಾಂಗ್ರೆಸ್ ಅಧಿವೇಶನಕ್ಕೆ ಇವರನ್ನ ಅಧ್ಯಕ್ಷರಾಗಿ ಮಾಡಬೇಕು ಅನ್ನೋ ಉದ್ದೇಶ ಗಾಂಧೀಜಿಯವರಿಗೆ ಇರುತ್ತೆ. ಆದರೆ ಇಲ್ಲಿ ಬೋಸ್ರವರನ್ನು ಬೆಂಬಲಿಸುವಂಥ ಕಾಂಗ್ರೆಸ್ ಸದಸ್ಯರ ಸಂಖ್ಯೆ ಹೆಚ್ಚಿಗೆ ಇರುತ್ತೆ. ಹಾಗಾಗಿ ಗಾಂಧೀಜಿಯವರಿಂದ ನಾಮಾಂಕಿತರಾದಂಥ ಪಟ್ಟಾಭಿ ಸೀತಾರಾಮಯ್ಯನವರು ಇಲ್ಲಿ ಸೋತು ಹೋಗ್ತಾರೆ. ಇಬ್ಬಿಬ್ಬರು ಕ್ಯಾಂಡಿಡೇಟ್ಸು ಆ ಒಂದು ಅಧಿವೇಶನಕ್ಕೆ ಅಧ್ಯಕ್ಷತೆಗೋಸ್ಕರ ಅವ್ರು ಏನು ಮಾಡ್ತಾರೆ, ಕಾಂಪೀಟ್ ಮಾಡಿದಾಗ ಅಲ್ಲಿ ಸುಭಾಷ್ ಚಂದ್ರ ಬೋಸರು ಅಲ್ಲಿ ಗೆಲುವನ್ನು ಪಡ್ಕೊಳ್ತಾರೆ. ಅವರು ಅಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಅರ್ಹತೆಯನ್ನು ಪಡ್ಕೊಳ್ತಾರೆ. ಇದು ನಾವಲ್ಲಿ ಗಮನಿಸುವಂಥ ವಿಚಾರ. ಅಂದರೆ ಕಾಂಗ್ರೆಸ್ಸಲ್ಲಿ ಗಾಂಧೀಜಿಯವರಿಗಿನ ಬೋಸರನ್ನ ಬೆಂಬಲಿಸೋರ ಸಂಖ್ಯೆ ಹೆಚ್ಚಿಗೆ ಆಯಿತಾ ಅನ್ನೋದು ನಾವಿಲ್ಲಿ ಗಮನಿಸುವಂಥ ವಿಚಾರ. ಆದರೆ ಇನ್ ಏಪ್ರಿಲ್ 39 ರಿಸೈನ್ ಫ್ರಮ್ ಕಾಂಗ್ರೆಸ್ ಆ್ಯಂಡ್ ಫಾರ್ವರ್ಡ್ ಬ್ಲಾಕ್. ಆದರೆ ಗಾಂಧೀಜಿಯವರ ವಿರುದ್ಧವಾಗಿರುವಂಥ ಮನೋಭಾವ ಇತ್ತು. ಆದರೆ ಗಾಂಧೀಜಿಯವರನ್ನು ಗೌರವಿಸುವಂಥ ಗುಣ ಬೋಸ್ರಲ್ಲಿದೆ. ಹಾಗಾಗಿ ಅವರು ಇನ್ನು ಮುಂದೆ ಕಾಂಗ್ರೆಸ್ಸಲ್ಲಿ ಮುಂದುವರಿಯೋದಕ್ಕೆ ಇಷ್ಟಪಡಲಿಲ್ಲ. ಅವರು ಕಾಂಗ್ರೆಸ್ಸಿಂದ ಹೊರಗಡೆ ಬಂದು ತಮ್ಮದೇ ಆದಂಥ ಒಂದು ಪಕ್ಷವನ್ನು ಕಟ್ಕೊಳ್ತಾರೆ. ಅದೇ ಫಾರ್ವರ್ಡ್ ಬ್ಲಾಕ್ ಅನ್ನೋದು ನಾವಿಲ್ಲಿ ಗಮನಿಸಬೇಕು. ಹಾಗಾದರೆ ಬೀಯಿಂಗ್ ಎ ಸೋಷಲಿಸ್ಟ್ ಈ ಫಾರ್ವರ್ಡ್ ಬ್ಲಾಕ್ ಮಾಡಾದ್ಮೇಲೆ ಅದರ ವಿಷಯಗಳನ್ನು ನಾವು ಸ್ವಲ್ಪ ಗಮನಿಸೋದಾದರೆ, ಬೀಯಿಂಗ್ ಎ ಸೋಷಲಿಸ್ಟ್ ಈ ಫಾರ್ವರ್ಡ್ ಬ್ಲಾಕ್ ಆನ್ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಆನ್ 3rd May 1939. ನೋಡಿ, ಇಲ್ಲಿ ಕಾಂಗ್ರೆಸ್ನ ಒಂದು ಭಾಗವಾಗಿ ಆ ಫಾರ್ವರ್ಡ್ ಬ್ಲಾಕ್ ಹುಟ್ಕೊಳ್ಳುತ್ತೆ. ಯಾವಾಗ ಅಂದರೆ ಮೇ 3ನೇ ತಾರೀಕು 1939. ಆಮೇಲೆ ಇದನ್ನು ಕಲ್ಕತ್ತಾದಲ್ಲಿ ಒಂದು ದೊಡ್ಡ ರ್ಯಾಲಿ ಮಾಡಿ, ಫಾರ್ಮೇಷನ್ ಆಫ್ ದಿಸ್ ಪಾರ್ಟಿ ವಾಸ್ ಅನೌನ್ಸ್ಡ್ ಇಟ್ ಟು ಪಬ್ಲಿಕ್ ಅಟ್ ಎ ರ್ಯಾಲಿ ಇನ್ ಕಲ್ಕತ್ತಾ. ದೊಡ್ಡ ರ್ಯಾಲಿಯನ್ನು ಮಾಡಿ ಅಲ್ಲಿ ಏನು ಮಾಡ್ತಾರೆ, ಈ ಪಕ್ಷವನ್ನು ಅನೌನ್ಸ್ ಮಾಡ್ತಾರೆ. ಆಮೇಲೆ ಆ ಪಕ್ಷದ ಚಟುವಟಿಕೆಗಳನ್ನು ನಾವು ನೋಡೋದಾದರೆ, ವಾಟ್ ಆರ್ ದ ಆಕ್ಟಿವಿಟೀಸ್ ಆಫ್ ದಟ್ ಪಾರ್ಟಿ ಅಂತ ನೀವು ನೋಡೋದಾದರೆ, ಫಸ್ಟ್ ಕಾನ್ಫರೆನ್ಸ್ ಹೆಲ್ಡ್ ಇನ್ ಬಾಂಬೆ ಇನ್ ದ ಎಂಡ್ ಆಫ್ ಜೂನ್ 1939. ಆ ಜೂನ್ ತಿಂಗಳ ಕೊನೆಯ ಸಮಯದಲ್ಲಿ ಏನಾಗುತ್ತೆ, ಮೊದಲನೇ ಒಂದು ಕಾನ್ಫರೆನ್ಸನ್ನು ಇವರು ಮಾಡ್ತಾರೆ, ಮೊದಲನೇ ಸಮ್ಮೇಳನವನ್ನು ಮಾಡ್ತಾರೆ. ಇನ್ ಜುಲೈ 1939 ಬೋಸ್ ಅನೌನ್ಸ್ಡ್ ದ ಕಮಿಟಿ ಆಫ್ ಫಾರ್ವರ್ಡ್ ಬ್ಲಾಕ್. ಕಮಿಟಿಯನ್ನು ಅವರು ಕಾರ್ಯಕಾರಿ ಒಂದು ಸಮಿತಿ ಅಂತ ನಾವೇನು ಕರಿತೀವಿ ಅದನ್ನು ಅವ್ರು ಅನೌನ್ಸ್ ಮಾಡ್ತಾರೆ. ಅದರಲ್ಲಿ ಪ್ರೆಸಿಡೆಂಟ್ ವಾಸ್ ಎಸ್ ಸಿ ಬೋಸ್, ವೈಸ್ ಪ್ರೆಸಿಡೆಂಟ್ ವಾಸ್ ಎಸ್ ಎಸ್ ಕವಿಶರ್ ಆ್ಯಂಡ್ ಜನರಲ್ ಸೆಕ್ರೆಟರಿ ವಾಸ್ ಲಾಲ್ ಶಂಕರ್ ಲಾಲ್. ನೋಡಿ, ಇವರೆಲ್ಲರೂ ಬೋಸರ ಒಂದು ಮನೋಧೋರಣೆ ಏನಿದೆ ಅದನ್ನು ಒಪ್ಕೊಂಡವರು, ಎಲ್ಲರೂ ಬೋಸರ ಚಿಂತನೆಗಳನ್ನು ಒಪ್ಕೊಂಡು ಈ ಒಂದು ಪಕ್ಷಕ್ಕೆ ಅವರು ಏನು ಮಾಡ್ತಾರೆ, ಪಕ್ಷದ ಕಾರ್ಯಕರ್ತರಾಗಿ ಸೇವೆಯನ್ನು ಸಲ್ಲಿಸೋದಕ್ಕೆ ಪ್ರಾರಂಭಿಸ್ತಾರೆ. ಸೊ ದ ಏಮ್ಸ್ ಆ್ಯಂಡ್ ಆಬ್ಜೆಕ್ಟಿವ್ಸ್ ಆಫ್ ಫಾರ್ವರ್ಡ್ ಬ್ಲಾಕ್. ಸೊ ಏಮ್ಸ್ ಆ್ಯಂಡ್ ಆಬ್ಜೆಕ್ಟಿವ್ಸ್ ಏನು, ಫಾರ್ವರ್ಡ್ ಬ್ಲಾಕ್ ಪಕ್ಷ ಕಟ್ಕೊಂಡಿದ್ದಾರೆ, ಅದರ ಗುರಿ ಮತ್ತು ಉದ್ದೇಶಗಳು ಏನು ಅಂತ ನಾವು ನೋಡೋದಾದರೆ, ಟು ರ್ಯಾಲಿ ಆಲ್ ದ ಲೆಫ್ಟ್ ವಿಂಗ್ ಸೆಕ್ಷನ್ಸ್ ವಿತ್ ಇನ್ ದ ಕಾಂಗ್ರೆಸ್. ಆ ಕಾಂಗ್ರೆಸ್ಸಲ್ಲೇ ಕೆಲವರು ಏನು ಮಾಡ್ತಾ ಇದ್ದಾರೆ, ಸಮಾಜವಾದಿ ಸಿದ್ಧಾಂತವನ್ನು ಒಪ್ಕೊಳ್ತಾ ಇದ್ದಾರೆ. ಹಾಗೆಯೇ ಅಂಥವ್ರನ್ನೆಲ್ಲ ಏನು ಮಾಡಬೇಕು, ಒಂದು ಕಡೆ ಸೇರಿಸಬೇಕು ಅನ್ನೋ ಉದ್ದೇಶ ಇರುತ್ತೆ. ದೆನ್ ದ ಲಿಬರೇಷನ್ ಆಫ್ ಇಂಡಿಯಾ ವಿತ್ ದ ಸಪೋರ್ಟ್ ಆಫ್ ವರ್ಕರ್ಸ್, ಯೂತ್ಸ್, ಪೆಸೆಂಟ್ಸ್ ಆ್ಯಂಡ್ ಅದರ್ ಆರ್ಗನೈಸೇಷನ್. ಅಂದರೆ ಭಾರತದ ಒಂದು ಸ್ವತಂತ್ರವನ್ನು ಪಡ್ಕೊಳ್ಬೇಕು, ಅದಕ್ಕೆ ತುಂಬ ದೊಡ್ಡ ಪ್ರಮಾಣದಲ್ಲಿ ಯಾರು ಸಪೋರ್ಟನ್ನು ತಗೊಳ್ಬೇಕು, ವರ್ಕರ್ಸು, ಯೂತ್ಸು, ಪೆಸೆಂಟ್ಸು ಮತ್ತು ಅದರ್ ಆರ್ಗನೈಸೇಷನ್ಸ್, ಇತರೆ ಸಂಘಟನೆಗಳ ಸಹಾಯವನ್ನು ಪಡ್ಕೊಂಡು ಭಾರತಕ್ಕೆ ಸ್ವತಂತ್ರವನ್ನು ತರಬೇಕು. ಅಫ್ಕೋರ್ಸ್ ಇಲ್ಲಿ ಭಾರತಕ್ಕೆ ಸ್ವತಂತ್ರವನ್ನು ತರುವಂಥ ಉದ್ದೇಶ ಇದೆ, ಯಾವುದಕ್ಕೂ ಕಾಂಗ್ರೆಸ್ಗೂ ಇದೆ, ಜೊತೆಗೆ ಇಲ್ಲೂ ಇದೆ. ಆದರೆ ಇಲ್ಲಿ ಯಾರ ಒಂದು ಸಪೋರ್ಟನ್ನು ಬಲವಾಗಿ ಈ ಪಕ್ಷ ಬಯಸ್ತಾ ಇದೆ ಅಂತ ಹೇಳಿದ್ರೆ ವರ್ಕರ್ಸು, ಯೂತ್ಸು, ಪೆಸೆಂಟ್ಸು ಮತ್ತು ಅದರ್ ಆರ್ಗನೈಸೇಷನ್ಸ್. ಯಾಕಂದರೆ ಇವ್ರ ಸಂಖ್ಯೆನೇ ಹೆಚ್ಚಿಗೆ ಇರೋದು. ಇವರನ್ನು ನಾವು ತೀವ್ರವಾಗಿ ಹೋರಾಟದಲ್ಲಿ ತೊಡಗಿಸ್ಕೊಳ್ತು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನಾವು ಸ್ವತಂತ್ರವನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ ಅನ್ನೋದು ಇವರ ಅಭಿಪ್ರಾಯ. ದೆನ್ ರಿಆರ್ಗನೈಸೇಷನ್ ಆಫ್ ಅಗ್ರಿಕಲ್ಚರ್ ಆ್ಯಂಡ್ ಇಂಡಸ್ಟ್ರೀಸ್ ಆನ್ ಸೋಷಲಿಸ್ಟ್ ಲೈನ್ಸ್ ಅಂತಂದರೆ ಸಮಾಜವಾದಿ ಸಿದ್ಧಾಂತದ ಮೇಲೆ ರಿಆರ್ಗನೈಸೇಷನ್ ಆಫ್ ಅಗ್ರಿಕಲ್ಚರ್ ಆ್ಯಂಡ್ ಇಂಡಸ್ಟ್ರೀಸ್ ಅಂತ. ನೋಡಿ, ಇಲ್ಲಿ ಒಂದು ರೀತಿ ತುಂಬ ದೊಡ್ಡ ಪ್ರಮಾಣದ ಒಂದು ಏನು ವ್ಯತ್ಯಾಸಗಳಿರುತ್ತೆ, ಸಂಪತ್ತಿನ ಹಂಚಿಕೆಯಲ್ಲಿ ದೊಡ್ಡ ಪ್ರಮಾಣದ ವ್ಯತ್ಯಾಸಗಳು ಏನಿರುತ್ತೆ ಅದು ಆಗಬಾರ್ದು. ಹಾಗೆ ಸಾಮಾಜಿಕ ನ್ಯಾಯವನ್ನು ಒದಗಿಸುವಂಥ ಒಂದು ಸಮಾಜವಾದಿ ಸಿದ್ಧಾಂತವನ್ನು ಇಟ್ಕೊಂಡು ಅಲ್ಲಿ ಒಂದು ಕೃಷಿ ವ್ಯವಸ್ಥೆಯನ್ನು, ಅಂದರೆ ಭೂಮಿ ಇಲ್ಲದೇ ಇದ್ದವ್ರಿಗೆ ಭೂಮಿಯನ್ನು ಹಂಚೋದಾಗಲಿ,
ಅಲ್ಲಿ ಟ್ಯಾಕ್ಸ್ ಬಗ್ಗೆ ಸರಿಯಾಗಿರುವಂಥ ನಿರ್ಧಾರಗಳನ್ನು ತಗೊಳ್ಳೋದಾಗಲಿ, ಅಥವಾ ಇನ್ನು ಇಂಡಸ್ಟ್ರೀಸಿಗೆ ಬಂದಾಗ ಅಲ್ಲಿ ವರ್ಕ್ ಮಾಡೋವಂಥ ವರ್ಕರ್ಸಿಗೆ ಗಮನಪಟ್ಟಂತೆ ಅವರ ರೈಟ್ಸ್ ಏನು, ಅವ್ರ ಹಕ್ಕು ಬಾಧ್ಯತೆಗಳೇನು, ಇವುಗಳನ್ನೆಲ್ಲ ಪರಾಮರ್ಶೆ ಅನ್ನೋದಕ್ಕಿಂತ ಅವ್ರ ಹಕ್ಕು ಬಾಧ್ಯತೆಗಳನ್ನು ಅವರಿಗೆ ಕೊಡಬೇಕು. ಅಂದರೆ ಒಟ್ಟಾರೆ ಸಮಾಜದಲ್ಲಿ ಎಲ್ಲರಿಗೂ ಸಾಮಾಜಿಕ ನ್ಯಾಯವನ್ನು ಒದಗಿಸುವಂಥ ಸಿದ್ಧಾಂತವನ್ನು ಇಟ್ಕೊಂಡು ಅಲ್ಲಿ ಯಾರೂ ಒಬ್ಬರಿಂದ ಶೋಷಣೆಗೆ ಒಳಗಾಗಬಾರ್ದು ಅನ್ನೋದು ಉದ್ದೇಶ. ಅರ್ಥ ಆಯ್ತಾ? ಆ ಒಂದು ಉದ್ದೇಶವನ್ನು ಇಟ್ಕೊಂಡು ಅವರು ಈ ರೀತಿ ವ್ಯವಸ್ಥೆಯನ್ನು ಮಾಡಬೇಕು. ಅಂದರೆ ಕೃಷಿ ವ್ಯವಸ್ಥೆಯನ್ನು ನಾವು ಬದಲಾವಣೆ ಮಾಡಬೇಕು, ಕಾರ್ಮಿಕ ವ್ಯವಸ್ಥೆ, ಕಾರ್ಖಾನೆ ವ್ಯವಸ್ಥೆಯಲ್ಲಿ ಕಾರ್ಮಿಕರ ಸ್ಥಿತಿಗತಿಗಳನ್ನು ಸರಿಪಡಿಸಬೇಕು ಅನ್ನೋ ಉದ್ದೇಶನೂ ನಮಗೆ ಫಾರ್ವರ್ಡ್ ಬ್ಲಾಕ್ನಲ್ಲಿ ಕಾಣಿಸ್ಕೊಳ್ತಾ ಇದೆ. ದೆನ್ ಇಂಟ್ರೊಡಕ್ಷನ್ ಆಫ್ ನ್ಯೂ ಮೈನಾರಿಟಿ ಆ್ಯಂಡ್ ದ ಇಂಟ್ರೊಡಕ್ಷನ್ ಆಫ್ ನ್ಯೂ ಕ್ರೆಡಿಟ್ ಸಿಸ್ಟಮ್ ಅಂತ ಹೇಳ್ಬೋದು. ಸೊ ಇಲ್ಲಿ ಆ ಕ್ರೆಡಿಟ್ ಸಿಸ್ಟಮ್ ಏನಿದೆ, ಕ್ರೆಡಿಟ್ ಸಿಸ್ಟಮ್ ಅಂತ ಹೇಳಿದ್ರೆ ಈಗ ಬ್ಯಾಂಕಿಂಗ್ ಸಿಸ್ಟಮ್ ಎಲ್ಲ ಏನಿದೆ ಇದನ್ನು ನಾವಲ್ಲಿ ಅವರು ಹೆಚ್ಚಿಗೆ ಗಮನಿಸ್ತಾ ಇದ್ದಾರೆ. ಅಂದರೆ ಯಾವ ರೀತಿ ಅಲ್ಲಿ ಬ್ಯಾಂಕ್ನ ವ್ಯವಸ್ಥೆ ಯಾವ ಥರ ಇರಬೇಕು ಅನ್ನೋದು ಗಮನಿಸ್ತಾ ಇದ್ದಾರೆ. ಹಾಗೆ ಅಬಾಲಿಷನ್ ಆಫ್ ಜಮೀನ್ದಾರಿ ಸಿಸ್ಟಮ್, ಇದು ತುಂಬ ಮುಖ್ಯ. ಅಂದರೆ ರೈತರ ಬಗ್ಗೆ ಕಾಳಜಿ ಇದೆ. ಆ ರೈತರನ್ನ ಶೋಷಣೆಗೆ ಒಳಮಾಡ್ತಾ ಇರೋವಂಥ ಸಿಸ್ಟಮ್ ಯಾವುದು ಅಂತ ಹೇಳಿದ್ರೆ ಯಾವುದು ಜಮೀನ್ದಾರಿ ಸಿಸ್ಟಮ್ ಅಂತ ಹೇಳಿದಾಗ ಅದನ್ನು ಅಬಾಲಿಷನ್ ಆಫ್ ಜಮೀನ್ದಾರಿ ಸಿಸ್ಟಮ್ ಏನಿದೆ ಅದು ಒಂದು ಬಹಳ ಮುಖ್ಯವಾದಂಥ ಉದ್ದೇಶವಾಗಿದೆ. ದೆನ್ ಆ್ಯಕ್ಟಿವಿಟೀಸ್ ಆಫ್ ಫಾರ್ವರ್ಡ್ ಬ್ಲಾಕ್ ಏನು ಮಾಡ್ತು, ಫಾರ್ವರ್ಡ್ ಬ್ಲಾಕ್ ಏನೆಲ್ಲ ಕೆಲಸಗಳನ್ನು ಮಾಡ್ತು ಅಂತ ನಾವು ನೋಡಿದಾಗ ಇನ್ ಆಗಸ್ಟ್ 1939 ಬೋಸ್ ಬೆಗ್ಯಾನ್ ಟು ಪಬ್ಲಿಷ್ ಎ ಪೇಪರ್ ಬೈ ನೇಮ್ ಫಾರ್ವರ್ಡ್ ಬ್ಲಾಕ್. ಸೊ ಫಾರ್ವರ್ಡ್ ಬ್ಲಾಕ್ ಅನ್ನೋ ಪತ್ರಿಕೆಯನ್ನು ಇವರು ಹೊರಗಡೆ ತರ್ತಾರೆ. ಸೊ ಇಲ್ಲಿ ಆ ಫಾರ್ವರ್ಡ್ ಬ್ಲಾಕ್ ಪತ್ರಿಕೆಯ ತುಂಬ ಮುಖ್ಯವಾದಂಥ ಉದ್ದೇಶ ಏನು ಅಂತ ಹೇಳಿದ್ರೆ ಅಲ್ಲಿ ಜಾಗೃತ ಲೇಖನಗಳನ್ನು ಮೂಡಿಸೋದು. ಅಂದರೆ ಇವ್ರ ಉದ್ದೇಶಗಳೇನಿತ್ತು ಅದನ್ನು ಆ ಸಮಯದಲ್ಲಿ ಪಬ್ಲಿಕ್ಕಿಗೆ ತಿಳಿಸೋವಂಥ ಒಂದು ಪ್ರಯತ್ನ. ಆ ಸಮಯದಲ್ಲಿ ತುಂಬ ಬಲವಾದಂಥ ಮೀಡಿಯಾ ಅಂತ ಹೇಳಿದರೆ ಪತ್ರಿಕೆಗಳು ಅಂತ ಹೇಳಿದಾಗ ಆ ಪತ್ರಿಕೆಗಳ ಮೂಲಕ ಇವರ ಧ್ಯೇಯೋದ್ದೇಶಗಳು ಏನಿದ್ದಾವೆ, ಇವರ ಉದ್ದೇಶ, ಇವರ ಗುರಿ ಏನಿದೆ ಇದನ್ನು ಸಾಮಾನ್ಯ ಜನಕ್ಕೆ ತಿಳಿಸುವಂಥ ಪ್ರಯತ್ನವನ್ನು ಅವ್ರು ಮಾಡ್ತಾರೆ. ಹಾಗೆಯೇ ಫ್ರಮ್ 20th to 22nd June 1940 ಸೆಕೆಂಡ್ ಕಾನ್ಫರೆನ್ಸ್ ಆಫ್ ಫಾರ್ವರ್ಡ್ ಬ್ಲಾಕ್ ಹೆಲ್ಡ್ ಇನ್ ನಾಗ್ಪುರ್ ಆ್ಯಂಡ್ ಡಿಕ್ಲೇರ್ಡ್ ಇಟ್ ಆಸ್ ಎ ಸೋಷಿಯಲಿಸ್ಟ್ ಪಾರ್ಟಿ. ಹಿಂದೆ ಹೇಳಿದಾಗೆ ನೋಡಿ 1940 ಜೂನ್ 20ರಿಂದ 22ನೇ ತಾರೀಕುವರೆಗೂ ಅವರು ನಾಗ್ಪುರಲ್ಲಿ ಏನು ಮಾಡ್ತಾರೆ, ಮೊದಲನೇ ಒಂದು ಅಧಿವೇಶನ ಎಲ್ಲಾಗುತ್ತೆ ಅಂತ ಹೇಳಿದ್ರೆ ಬಾಂಬೆನಲ್ಲಾಗುತ್ತೆ. ಹಾಗೆ ಎರಡನೇ ಅಧಿವೇಶನ ನಾಗ್ಪುರಲ್ಲಿ ಎರಡನೇ ಅಧಿವೇಶನ ಆಗುತ್ತೆ. ಸೊ ಈ ಸಮಯದಲ್ಲಿ ಅವರು ಆ ಫಾರ್ವರ್ಡ್ ಬ್ಲಾಕ್ ಪಕ್ಷವನ್ನು ಒಂದು ಸಮಾಜವಾದಿ ಪಕ್ಷ ಅಂತ ಹೇಳಿ ಏನು ಮಾಡ್ತಾರೆ, ಘೋಷಣೆಯನ್ನು ಮಾಡ್ತಾರೆ. ಈಗ ಸಮಾಜವಾದಿ ಪಕ್ಷ ಅಂತ ಹೇಳಿದ್ರೆ ಏನು, ಅಲ್ಲಿ ಸಾಮಾಜಿಕ ನ್ಯಾಯವನ್ನು ಒದಗಿಸೋವಂಥ ತುಡಿತ ಆ ಪಕ್ಷಕ್ಕಿದೆ ಅನ್ನೋದು ನಾವಲ್ಲಿ ಗಮನಿಸಬೇಕಾಗತ್ತೆ. ಇನ್ ದ ಅಬೋವ್ ಕಾನ್ಫರೆನ್ಸ್ ಇಟ್ ಪಾಸ್ಡ್ ಎ ರೆಸಲ್ಯೂಷನ್ ಟೈಟಲ್ಡ್ ಆಲ್ ಪವರ್ಸ್ ಟು ಇಂಡಿಯನ್ ಪೀಪಲ್ ಅರ್ಜಿಂಗ್ ಮಿಲಿಟೆಂಟ್ ಸ್ಟ್ರಗಲ್ ಎಗೇನ್ಸ್ಟ್ ದ ಬ್ರಿಟಿಷ್ ಅಂತ. ನೋಡಿ, ಇನ್ ದ ಎಬೋವ್ ಕಾನ್ಫರೆನ್ಸು, ಈ ಒಂದು ಕಾನ್ಫರೆನ್ಸಲ್ಲಿ, ಈ ಒಂದು ಸಮ್ಮೇಳನದಲ್ಲಿ ಅವರು ಒಂದು ಠರಾವನ್ನು ಹೊರಡಿಸ್ತಾರೆ. ಏನದು ಒಂದು ನಿರ್ಧಾರವನ್ನು ಮಾಡ್ತಾರೆ, ಅದೇನು ಅಂತ ಹೇಳಿದ್ರೆ ಆಲ್ ಪವರ್ಸ್ ಟು ಇಂಡಿಯನ್ ಪೀಪಲ್. ನೋಡಿ, ಎಲ್ಲ ಅಧಿಕಾರಗಳು ಭಾರತೀಯರಿಗೆ ಸೇರಿದ್ದು ಅಂತ ಹೇಳ್ತಾ ಅಲ್ಲಿ ಒಂದು ಮಿಲಿಟೆಂಟ್ ಸ್ಟ್ರಗಲ್ ಎಗೇನೆಸ್ಟ್ ಬ್ರಿಟಿಷ್ ಅಂತ ಹೇಳಿದ್ರೆ ಅಲ್ಲಿ ಸಶಸ್ತ್ರ ಹೋರಾಟವನ್ನು ಅವ್ರು ಏನು ಮಾಡ್ತಾರೆ, ಘೋಷಣೆಯನ್ನು ಮಾಡ್ತಾರೆ. ಇದು ನಮಗೆ ತುಂಬ ಮುಖ್ಯವಾದಂಥ ವಿಷಯ. ಅಲ್ಲಿ ಹಿಂಸಾತ್ಮಕ ಮಾರ್ಗದಿಂದನೇ ನಾವು ಅಥವಾ ಹೋರಾಟದಿಂದನೇ, ಸಶಸ್ತ್ರ ಹೋರಾಟದಿಂದ ಮಾತ್ರ ಅಲ್ಲಿ ಸ್ವತಂತ್ರವನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ ಅಂಥೇಳಿ ಅವ್ರು ಏನು ಮಾಡ್ತಾರೆ, ಘೋಷಣೆಯನ್ನು ಮಾಡ್ತಾರೆ. ಇಲ್ಲಿ ಸುಭಾಷ್ ಚಂದ್ರ ಬೋಸರ ಒಂದು ಏನು ಐಡಿಯಾಲಜಿ ಅಂತ ನಾವೇನು ಕರಿತಾ ಇದ್ವಿ ಅದು ನಮಗೆ ಅರ್ಥ ಆಗ್ತಾ ಇದೆ. ಅವರು ಯಾವತ್ತೂ ಈ ರೀತಿ ಏನು ಮಂದಗಾಮಿಗಳು ಅನುಸರಿಸಿದಂಥ ಮಾರ್ಗ ಏನಿದೆ ಖಂಡಿತವಾಗ್ಲೂ ಅದನ್ನು ಅವರು ಒಪ್ಕೊಂಡವರಲ್ಲ. ನಾವು ನಮ್ಮ ಅಧಿಕಾರವನ್ನು ಪಡ್ಕೊಳ್ಬೇಕು ಅಂತ ಹೇಳಿದ್ರೆ ಅಲ್ಲಿ ಅದು ಹೋರಾಟದಿಂದ ಮಾತ್ರ ಸಾಧ್ಯ. ನಾವು ಸ್ವತಂತ್ರವನ್ನು ಪಡ್ಕೊಳ್ಬೇಕು ಅಂತ ಹೇಳಿದ್ರೆ ಅದು ಹೋರಾಟದಿಂದ ಮಾತ್ರ ಸಾಧ್ಯ, ಅದು ಸಶಸ್ತ್ರ ಹೋರಾಟದಿಂದ ಮಾತ್ರ ಸಾಧ್ಯ ಅಂಥೇಳಿ ನಿರ್ಧರಿಸಿದವರು ಸುಭಾಷ್ ಚಂದ್ರ ಬೋಸ್ ಅನ್ನೋದು ನಾವಲ್ಲಿ ಗಮನಿಸಬೇಕಾಗತ್ತೆ. ಹಾಗೆಯೇ ಅರೆಸ್ಟ್ ಆ್ಯಂಡ್ ಎಕ್ಸೆಲ್ ಆಫ್ ಬೋಸ್. ಸೊ ಇಲ್ಲಿ ಡ್ಯೂ ಟು ಮಿಲಿಟೆಂಟ್ ಆಕ್ಟಿವಿಟಿ ಆನ್ 2nd July 1940 ಬೋಸ್ ವಾಸ್ ಅರೆಸ್ಟೆಡ್. ನೋಡಿ, ಈ ಥರ ಕ್ರಾಂತಿಕಾರಕ ಚಟುವಟಿಕೆಗಳನ್ನು ಮಾಡಬೇಕು ಅಂಥೇಳಿ ನಿರ್ಧರಿಸಿ ಅವರು ಅನೇಕ ಕ್ರಾಂತಿಕಾರಕ ಚಟುವಟಿಕೆಗಳಲ್ಲಿ ತಮ್ಮ ಪಕ್ಷದ ಕಾರ್ಯಕರ್ತರನ್ನು ತೊಡಗಿಸ್ಕೊಳ್ತಾರೆ. ಸೊ ಹಾಗಾಗಿ ಡ್ಯೂ ಟು ದಿಸ್ ಮಿಲಿಟೆಂಟ್ ಆಕ್ಟಿವಿಟಿ 2nd July 1940 ಬೋಸ್ ವಾಸ್ ಅರೆಸ್ಟ್. ಬ್ರಿಟಿಷರು ಬೋಸರನ್ನು ಅರೆಸ್ಟ್ ಮಾಡ್ತಾರೆ. ಸೊ ಈ ವಾಸ್ ಕೆಪ್ಟ್ ಇನ್ ಪ್ರೆಸಿಡೆನ್ಸಿ ಜೈಲ್ ಆಫ್ ಕಲ್ಕತ್ತಾ, ಲೇಟರ್ ಹೌಸ್ ಅರೆಸ್ಟ್. ಫಸ್ಟು ಅವರನ್ನು ಕಲ್ಕತ್ತಾದ ಜೈಲಲ್ಲಿ, ಪ್ರೆಸಿಡೆನ್ಸಿ ಒಂದು ಜೈಲಲ್ಲಿ ಅವರನ್ನು ಇಡ್ತಾರೆ. ನಂತರ ಅವರ ಆರೋಗ್ಯದಲ್ಲಿ ಸ್ವಲ್ಪ ತೊಂದರೆ ಆಗಿದ್ದರಿಂದ ಅವರನ್ನು ಮನೆಯಲ್ಲೇ ಅವರನ್ನು ಅರೆಸ್ಟ್ ಮಾಡಿ ಇಡುವಂಥ ವ್ಯವಸ್ಥೆ, ಅಂದರೆ ಗೃಹ ಬಂಧನಕ್ಕೆ ಅವರನ್ನು ಒಳಪಡಿಸ್ತಾರೆ.
ಸೊ ಆದರೆ ಆನ್ ಜನವರಿ 1941 ಹಿ ಎಸ್ಕೇಪ್ಡ್ ಫ್ರಮ್ ದ ಹೌಸ್ ಅರೆಸ್ಟ್ ವೆಂಟ್ ಟು ಎಕ್ಸೆಲ್. ನೋಡಿ 1941 ಜನವರಿನಲ್ಲಿ ಇವರು ಭಾರತವನ್ನು ಬಿಟ್ಟು ಹೊರಗಡೆ ಹೋಗುವಂಥ ಪ್ರಯತ್ನ ಮಾಡ್ತಾರೆ. ಯಾಕಂದರೆ ಭಾರತದ ಒಳಗಡೆ ಇದ್ದರೆ ಖಂಡಿತವಾಗ್ಲೂ ತಾನು ಯಾವುದನ್ನೂ ಸಾಧಿಸೋದಕ್ಕೆ ಸಾಧ್ಯ ಇಲ್ಲ ಅನ್ನೋದು ಅವರಿಗೆ ಮನವರಿಕೆ ಆಗುತ್ತೆ. ಹಾಗಾಗಿ ಅವ್ರು ಏನು ಮಾಡ್ತಾರೆ, ಅಲ್ಲಿಂದ ತಪ್ಪಿಸ್ಕೊಂಡು ಹೋಗುವಂಥ ಎಲ್ಲ ಪ್ರಯತ್ನವನ್ನು ಮಾಡ್ತಾರೆ. ಈವನ್ ಅದರಲ್ಲಿ ಅವರು ಯಶಸ್ವಿನೂ ಆಗ್ತಾರೆ. ಹಾಗಾದರೆ ಎಲ್ಲಿಗೆ ಹೋದರು ಅಂತ ಹೇಳಿದಾಗ ಫಸ್ಟು ಅವರು ಸೋವಿಯತ್ ಯೂನಿಯನ್ಗೆ ಹೋಗ್ತಾರೆ. ಅಫ್ಘಾನಿಸ್ತಾನ್ ಮೂಲಕ ಭಾರತದ ವಾಯುವ್ಯ ಭಾಗದಿಂದ ಟ್ರಾವೆಲ್ ಟು ಸೋವಿಯತ್ ಯೂನಿಯನ್ ವಯಾ ಅಫ್ಘಾನಿಸ್ತಾನ್. ದೇರ್ ಹಿ ಆಸ್ಕ್ಡ್ ಸ್ಟಾಲಿನ್ ಫಾರ್ ದ ಸಪೋರ್ಟ್ ಫಾರ್ ಇಂಡಿಯನ್ ಇಂಡಿಪೆಂಡೆನ್ಸ್. ಭಾರತದ ಸ್ವತಂತ್ರ ಹೋರಾಟದಲ್ಲಿ ಸ್ಟಾಲಿನ್ ರವರ ಸಹಾಯವನ್ನು ಬೇಡ್ತಾರೆ. ಆದರೆ ಆ ಸಮಯದಲ್ಲಿ ಅವರಿಗೆ ಅದಕ್ಕೆ ಒಳ್ಳೆಯ ರೆಸ್ಪಾನ್ಸ್ ಸಿಗಲ್ಲ. ದೆನ್ ಹಿ ಟ್ರಾವೆಲ್ ಟು ಜರ್ಮನಿ. ನೆಕ್ಸ್ಟ್ ಅವರು ಜರ್ಮನಿಗೆ ಹೋಗ್ತಾರೆ. ಅಲ್ಲಿ ಹಿಟ್ಲರ್ ಸಪೋರ್ಟನ್ನು ಕೇಳ್ತಾರೆ. ಖಂಡಿತವಾಗ್ಲೂ ಹಿಟ್ಲರು ಈ ಸಮಯದಲ್ಲಿ ಸಪೋರ್ಟನ್ನು ಮಾಡೋದಕ್ಕೆ ಎಲ್ಲ ಅವನು ಒಪ್ಪಿಗೆಯನ್ನು ಕೊಡ್ತಾನೆ. ಇನ್ ಇಟಲಿ ಹಿ ಮೆಟ್ ವಿತ್ ಮುಸೋಲಿನಿ ಆ್ಯಂಡ್ ಡಿಸ್ಕಸ್ಡ್ ಅಬೌಟ್ ಇಂಡಿಯನ್ ಇಂಡಿಪೆಂಡೆನ್ಸ್ ಸ್ಟ್ರಗಲ್. ಈವನ್ ಇಟಲಿಗೆ ಹೋಗ್ತಾರೆ. ಅಲ್ಲಿ ಮುಸೋಲಿನಿಂದ ಸಹಾಯವನ್ನು ಬೇಡುವಂಥ ಒಂದು ಪ್ರಯತ್ನ ಮಾಡ್ತಾರೆ. ಈವನ್ ಅದರಲ್ಲಿ ಅವರು ಯಶಸ್ವಿನೂ ಆಗ್ತಾರೆ. ದೆನ್ ಹಿ ಸೆಟ್ ಅಪ್ ಫ್ರೀ ಇಂಡಿಯಾ ಸೆಂಟರ್ಸ್ ಅಟ್ ಪ್ಯಾರಿಸ್, ರೋಮ್ ಆ್ಯಂಡ್ ಸಮ್ ಸಿಟೀಸ್ ಇನ್ ಜರ್ಮನಿ. ನೋಡಿ ಅವರು ಹೊರದೇಶಗಳಿಗೆ ಹೋದ ಈ ದೇಶಗಳಲ್ಲಿ ಅಂದರೆ ಪ್ಯಾರಿಸಲ್ಲಿ, ರೋಮಲ್ಲಿ ಮತ್ತು ಜರ್ಮನಿಯ ಕೆಲವು ನಗರಗಳಲ್ಲಿ ಏನು ಮಾಡ್ತಾರೆ, ಕೇಂದ್ರಗಳನ್ನು ಭಾರತವನ್ನು ಸ್ವತಂತ್ರಗೊಳಿಸುವಂಥ ಉದ್ದೇಶವನ್ನು ಇಟ್ಕೊಂಡು ಫ್ರೀ ಇಂಡಿಯಾ ಸೆಂಟರ್ಸ್ ಅಂತ ಹೇಳಿ ಅಲ್ಲಿ ಕೇಂದ್ರಗಳನ್ನು ನಡೆಸ್ತಾರೆ. ಉದ್ದೇಶ ಏನು ಅಂದರೆ ಸಪೋರ್ಟ್ ಯಾವ್ಯಾವ ರೀತಿ ಸಿಗುತ್ತೆ ಅಂಥೇಳಿ ಆ ಸಪೋರ್ಟನ್ನು ಪಡ್ಕೊಳ್ಳುವಂಥ ಉದ್ದೇಶವನ್ನು ಇಟ್ಕೊಂಡು ಈ ಒಂದು ಸೆಂಟರ್ಗಳನ್ನು ಅಲ್ಲಿ ಪ್ರಾರಂಭಿಸ್ತಾರೆ. ಇನ್ ಇಂಡಿಯಾ ಆ್ಯಕ್ಟಿವಿಟ್ಸ್ ಆಫ್ ಫಾರ್ವರ್ಡ್ ಬ್ಲಾಕ್. ಹಾಗಾದರೆ ಇಲ್ಲಿ ಭಾರತದಲ್ಲಿ ಫಾರ್ವರ್ಡ್ ಬ್ಲಾಕ್ ಪಕ್ಷದ ಒಂದು ಮುಂದಿನ ಸ್ಥಿತಿ ಏನಾಯಿತು ಅಂತ ನಾವು ನೋಡಬೇಕಾಗತ್ತೆ. ಅಂದರೆ ಪ್ರಮುಖ ನಾಯಕರು ಸುಭಾಷ್ ಚಂದ್ರ ಬೋಸರಿದ್ದಾಗ ಇವರು ಭಾರತವನ್ನು ಬಿಟ್ಟು ಹೊರಗಡೆ ಇದ್ದಾರೆ. ಅಲ್ಲಿ ಬೇರೆ ರೀತಿಯೇ ಭಾರತದ ಸ್ವಾತಂತ್ರ್ಯಕ್ಕಾಗಿ ಅವರು ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿದಾಗ ಫಾರ್ವರ್ಡ್ ಬ್ಲಾಕ್ ಪಕ್ಷ ಭಾರತದಲ್ಲಿದೆ. ಅದರ ಮುಂದಿನ ಸ್ಥಿತಿಗತಿಗಳನ್ನು ನಾವು ನೋಡೋದಾದರೆ ಖಂಡಿತವಾಗ್ಲೂ ಫಾರ್ವರ್ಡ್ ಬ್ಲಾಕ್ ಪಕ್ಷ ಇಟ್ ಕಂಟಿನ್ಯೂಡ್ ಇಟ್ಸ್ ಆ್ಯಂಟಿ ಬ್ರಿಟಿಷ್ ಆ್ಯಕ್ಟಿವಿಟೀಸ್ ವಿತೌಟ್ ಸೆಂಟ್ರಲ್ ಕೋಆರ್ಡಿನೇಷನ್, ಲೇಟರ್ ವಿತೌಟ್ ಎನಿ ಲಿಂಕ್ ವಿತ್ ಬೋಸ್ ಅಂತ. ಅಂದರೆ ಅಲ್ಲಿ ಪ್ರಮುಖ ನಾಯಕತ್ವನೂ ಇರಲಿಲ್ಲ. ಹಾಗೆಯೇ ನಂತರ ಬೋಸ್ರೊಂದಿಗೂ ಯಾವುದೇ ಲಿಂಕನ್ನು ಇಟ್ಕೊಳ್ದಲ್ಲೇ ಅದೇನು ಮಾಡ್ತಾ ಹೋಯಿತು, ತನ್ನ ಚಟುವಟಿಕೆಗಳನ್ನು ಹಾಗೇ ಮುಂದುವರಿಸ್ಕೊಂಡು ಹೋಯಿತು ಅನ್ನೋದು ನಾವಲ್ಲಿ ಗಮನಿಸಬೇಕಾಗತ್ತೆ. ಸೊ ಹಾಗಾಗಿ ಇಲ್ಲಿ ಪಕ್ಷವನ್ನು ಕಟ್ಟಿದವರು ಸುಭಾಷ್ ಚಂದ್ರ ಬೋಸರು. ಕೆಲವು ಕಾಲ ಆ ಪಕ್ಷದ ಕಾರ್ಯಕರ್ತರಾಗಿ ಅವರು ಏನು ಮಾಡ್ತಾರೆ, ಕೆಲಸಗಳನ್ನು ಮಾಡ್ತಾ ಹೋಗ್ತಾರೆ. ಅನೇಕ ಮಿಲಿಟೆಂಟ್ ಆ್ಯಕ್ಟಿವಿಟಿಗಳನ್ನು ನಾವಲ್ಲಿ ನೋಡೋದಕ್ಕೆ ಸಾಧ್ಯ ಆಗುತ್ತೆ. ಆದರೆ ಆ ಮಿಲಿಟೆಂಟ್ ಆ್ಯಕ್ಟಿವಿಟಿಗಳಲ್ಲಿ ಅವರು ಪಾರ್ಟಿಸಿಪೇಟ್ ಮಾಡಿದ್ರಿಂದ ಬ್ರಿಟಿಷ್ ಸರ್ಕಾರ ಅವ್ರನ್ನ ಬಂಧನಕ್ಕೆ ಒಳಪಡಿಸುತ್ತೆ. ಆದರೆ ಭಾರತದ ಒಳಗಡೆ ಇಟ್ಕೊಂಡು ತಾನು ಏನು ಭಾರತದ ಸ್ವತಂತ್ರಕ್ಕಾಗಿ ಪ್ರಯತ್ನಗಳನ್ನು ಮಾಡಬೇಕು ಅನ್ನೋ ಉದ್ದೇಶ ಇತ್ತು, ಅದರಲ್ಲಿ ಸುಭಾಷ್ ಚಂದ್ರ ಬೋಸರಿಗೆ ಯಾವುದೇ ಅಲ್ಲಿ ಅವಕಾಶ ಆಗಲಿಲ್ಲ. ಹಾಗಾಗಿ ಅವ್ರು ಏನು ಮಾಡ್ತಾರೆ, ಭಾರತವನ್ನು ಬಿಟ್ಟು ಭಾರತದ ಪರವಾಗಿ ಸಹಾಯವನ್ನು ಬೇಡುವಂಥ ಉದ್ದೇಶವನ್ನು ಇಟ್ಕೊಂಡು ಅವರು ರಷ್ಯಾ, ಜರ್ಮನಿ ಹಾಗೆಯೇ ಇಟಲಿಗೆ ಪ್ರಯಾಣ ಮಾಡ್ತಾರೆ. ಅಲ್ಲಿ ಕೆಲವು ಭಾಗದಲ್ಲಿ ಅವರು ಸಹಾಯವನ್ನು ಪಡ್ಕೊಳ್ಳೋದ್ರಲ್ಲಿ ಏನಾಗ್ತಾರೆ, ಯಶಸ್ವಿನೂ ಆಗ್ತಾರೆ. ಹಾಗಾದರೆ ಭಾರತದಲ್ಲಿ ಬೋಸರ ಒಂದು ಪಾತ್ರವನ್ನು ನೋಡಿದಾಗ ಕಾಂಗ್ರೆಸ್ಸಲ್ಲಿ ಅವರ ಪಾತ್ರ ಯಾವ ಥರ ಇತ್ತು, ಹಾಗೆಯೇ ವಿಶೇಷವಾಗಿ ಅವರೇ ಕಟ್ಟಿದಂಥ ಫಾರ್ವರ್ಡ್ ಬ್ಲಾಕ್ ಪಕ್ಷದಲ್ಲಿ ಅವರ ಪಾತ್ರ ಹೇಗಿತ್ತು ಅಂತ ಹೇಳಿ ನಾವಿಲ್ಲಿ ಗಮನಿಸುವಂಥ ಒಂದು ಪ್ರಯತ್ನ ನಾವಿಲ್ಲಿ ಮಾಡಿದ್ದೀವಿ. ಸೊ ಈಗ ನಾವು ರೆಫರೆನ್ಸಸ್ ವಿಷಯಕ್ಕೆ ಬಂದಾಗ ನೋಡಿ, ಈ ಎಲ್ಲ ರೆಫರೆನ್ಸಸ್ಗಳನ್ನು ಬಳಸ್ಕೊಂಡು ನೀವು ಇನ್ನೂ ಹೆಚ್ಚಿನ ವಿಷಯಗಳನ್ನು ಕಲೆಕ್ಟ್ ಮಾಡಬಹುದು. ಇದಲ್ದಲೇ ಇನ್ನೂ ಹೆಚ್ಚಿನ ಆಧಾರಗಳನ್ನು ನೋಡಿಕೊಂಡು ಇನ್ನೂ ಹೆಚ್ಚಿನ ವಿಷಯಗಳನ್ನು ಸಂಗ್ರಹ ಮಾಡುವಂಥ ಪ್ರಯತ್ನವನ್ನು ವಿದ್ಯಾರ್ಥಿಗಳು ಮಾಡಬೇಕು. ಸೊ ಇಲ್ಲಿಗೆ ನನ್ನ ಒಂದು ಉಪನ್ಯಾಸವನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಆಲ್.